ಬರ್ತಕ್ಕಂತಹ ಪ್ರಕ್ರಿಯೆಗಳೇ ಬೇರೆ. ನಿಮ್ಗೆ ಗೊತ್ತಿದೆ ಶಾಸಕಾಂಗ ಪಕ್ಷ ಸಭೆ ಹೆಂಗಾಗ್ತದೆ, ಯಾರನ್ನ ಆಯ್ಕೆ ಮಾಡ್ತಾರೆ, ನಾಯಕನ ಆಯ್ಕೆ ಮಾಡ್ತಾರೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ, ಶಾಸಕರ ಅಭಿಪ್ರಾಯ ತರ ಇರ್ತದೆ, ಇದೆಲ್ಲ ಪ್ರಕ್ರಿಯೆಗಳಿರ್ತದೆ. ಹಾಗಾಗಿ ಅವರ ಹೇಳಿಕೆಗಳನ್ನು ನಾವು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡು ಅದು ತಪ್ಪು ಅದು ಸರಿ ಅಂತ ವಿಶ್ಲೇಷಣೆ ಅಂತೂ ನಾನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಅವರು ಯಾರೇ ಏನ್ ಹೇಳಿಕೆ ಕೊಟ್ಟರು ಕೂಡ ಅದಕ್ಕೆ ಗೌರವ ಕೊಡ್ತೀವಿ. ಬಟ್ ಇಲ್ಲಿ ಸಹಜ ಪ್ರಕ್ರಿಯೆ ಏನಾಗ್ತದೆ, ಸರ್ಕಾರದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕಾದ್ರೆ, ಮಂತ್ರಿಗಳ ಮುಖ್ಯಮಂತ್ರಿ ಆಗಬೇಕಾದ್ರೆ ಯಾವ್ಯಾವ ಸಮುದಾಯ ಜಾತಿವಾರ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರ ಜನರ ವಿಶ್ವಾಸವನ್ನು ಪಡ್ಕೊಂಡು, ಶಾಸಕರ ವಿಶ್ವಾಸ ಪಡ್ಕೊಂಡು ಮುಖ್ಯಮಂತ್ರಿ ಆಗಿರ್ತಾರೆ, ಅದನ್ನು ಹೈಕಮಾಂಡ್ ಅನುಮೋದನೆ ಮಾಡಿರ್ತದೆ. ಮತ್ತೆ ಬದಲಾವಣೆ ಅಂತ ಬಂದಾಗಲೂ ಕೂಡ ಶಾಸಕರು ಒಂದೆಲ್ಲ ಚರ್ಚೆ ಮಾಡಿ ಹೈಕಮಾಂಡ್ ಅನುಮೋದನೆ ತೆಗೆದುಕೊಂಡು ಬದಲಾವಣೆಗಳು ಆಗ್ತವೆ. ಹಂಗಾಗಿನೇ ಈಗ ಬಿಜೆಪಿನಲ್ಲಿ 2008ರಿಂದ 2013ವರೆಗೆ 3 ಮುಖ್ಯಮಂತ್ರಿ ಆದ್ರು, 2019ರಿಂದ 23ವರೆಗೆ 2 ಮುಖ್ಯಮಂತ್ರಿ ಆದ್ರು. ಹೆಂಗೆ ಏಕಾಏಕಿ ಏನಾದ್ರು ಒಂದು ಪ್ರಕ್ರಿಯೆಗಳಿರ್ತಾವಲ್ಲ, ಆ ಪ್ರಕ್ರಿಯೆಗಳೇ ಹೊರತು ಇಲ್ಲ ಸ್ವಾಮೀಜಿಗಳನ್ನು ಬಂದು ಪ್ರೊಟೆಸ್ಟ್ ಮಾಡಿದ್ರು ಅಥವಾ ಪ್ರತಿಭಟನೆ ಮಾಡಿದ್ರು, ಒಂದು ಸಮುದಾಯ ಒಕ್ಕಲಿಗ ಸಮುದಾಯ ಅಥವಾ ಲಿಂಗಾಯತ ಸಮುದಾಯ ಪ್ರತಿಭಟನೆ ಮಾಡ್ತು ಅಂತೇಳಿ ಒಬ್ಬರು ಮುಖ್ಯಮಂತ್ರಿ ಮಾಡೋದಾಗ್ಲಿ ಇರಿಸೋದಾಗ್ಲಿ ಸಾಧ್ಯ ಆಗೋದಿಲ್ಲ. ಆದ್ರೆ ಅವರ ಅಭಿಪ್ರಾಯಗಳಿರ್ತಾವಲ್ಲ, ಅಭಿಪ್ರಾಯಗಳಿಗೆ ಗೌರವ ಮನ್ನಣೆ ಅಂತ ಖಂಡಿತವಾಗಿ ಕೊಡೋಣಂತೆ. ಆದ್ರೆ ಇಲ್ಲಿ ಒಟ್ಟಿನಲ್ಲಿ ಬಿಜೆಪಿನ ಎಳ್ಕೊಂಡ್ ಬರೋದು ಈಗ 3 ಜನ ಮುಖ್ಯಮಂತ್ರಿಗಳಾಗೋದಕ್ಕೆ ಇಲ್ಲಿ ಸ್ವಾಮಿಗಳು ಮಾತಾಡೋದಕ್ಕೆ ಏನ್ ಸಂಬಂಧ ಅಂತ. ಇಲ್ಲ, ನಾನ್ ನಿಮ್ಗೆ ಏನ್ ಹೇಳ್ದೆ ಅಂದ್ರೆ, ಯಾರೋ ಸ್ವಾಮೀಜಿಗಳು ಮಾತಾಡಿದ್ರೆ ಅವ್ರಿಗೆ ಗೌರವ ಕೊಡೋಣ, ಆ ಮಾತಿನಿಂದ ಮಾತ್ರನೇ ಸರ್ಕಾರ ಬದಲಾವಣೆ ಆಗುತ್ತಾ? ನಾನು ನಿಮ್ಗೆ ಅದನ್ನ ಹೇಳ್ತಾ ಇದ್ದೀನಿ ಶ್ರೀಪಾದ್ ಅವರೇ, ಸರ್ಕಾರ ಬದಲಾವಣೆ ಆ ರೀತಿ ಆಗೋದಿಲ್ಲ. ಒಂದು ಪ್ರಕ್ರಿಯೆ, ಬೇರೆ ಪ್ರಕ್ರಿಯೆ ಇರ್ತದೆ, ಶಾಸಕಾಂಗ ಪಕ್ಷದ ಪ್ರಕ್ರಿಯೆ ಇರ್ತದೆ, ಪಕ್ಷದಲ್ಲಿ ಆಂತರಿಕವಾಗಿ ಪ್ರಕ್ರಿಯೆಗಳಿರ್ತವೆ, ಹೈಕಮಾಂಡ್ ತೀರ್ಮಾನ ಇರ್ತದೆ, ಅವೆಲ್ಲವೂ ಸೇರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆಗಳಾಗ್ತವೆ ಹೊರತು ಸ್ವಾಮೀಜಿಗಳ ಹೇಳಿಕೆಗಳಿಂದ ಆಗೋದಿಲ್ಲ ಅಂತ ನಾನು ನಿಮ್ಗೆ ಗಮನ ತಂದೆ ಅಷ್ಟೇ. ಬಸವರಾಜ ದೇವರನ್ನ ಮಾತಾಡಿಸ್ತೀನಿ. ಸ್ವಾಮೀಜಿಗಳೇ, ರಾಜಕೀಯ ಹಿತಾಸಕ್ತಿ ಯಾಕೆ ಅನ್ನುವಂತ ಪ್ರಶ್ನೆ, ಸಮುದಾಯಗಳ ಪರವಾಗಿ ಸ್ವಾಮೀಜಿಗಳು ಮಾತಾಡೋದಾದ್ರೆ ನೀವು ಏನ್ ಸಂದೇಶ ಕೊಡ್ತೀರಿ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ನಮಸ್ಕಾರ. ಆ ತರದ ವಿಚಾರ ಅಂತಲ್ಲ, ಸಹಜವಾಗಿಯೇ ರಾಜ್ಯದ ಆಡಳಿತ, ಆಳುವ ಜನರ ನಡವಳಿಕೆಗಳು, ಆಮೇಲೆ ಅವರ ಭಾವನೆಗಳು, ಅವನ್ನ ಅರ್ಥ ಮಾಡಿಕೊಳ್ಳತಕ್ಕಂಥದ್ದು ಎಲ್ಲ ನಾಗರಿಕರ ಒಂದು ಜವಾಬ್ದಾರಿ ಇರ್ತದೆ. ಹಾಗಾಗಿ ನಾವು ಕೂಡ ಮಠಾಧೀಶರಾಗಿ ನಮ್ಮ ಮಾತುಗಳು ಅಂತಿಮ ಆಗಬೇಕು, ನಮ್ಮ ಮಾತನ್ನ ಕೇಳಬೇಕು. ನಾವು ಮಾತಾಡಿದ ಮೇಲಿನ ಸರ್ಕಾರದಲ್ಲಿ ತಲ್ಲಣಗಳು ಪಲ್ಲಟಗಳು ಆಗ್ತಾವಂತ ಆ ಭ್ರಮೆಯೊಳಗೂ ಮಠಾಧೀಶರು, ಧಾರ್ಮಿಕ ಮುಖಂಡರು, ಮೌಲ್ಯಗಳು ಯಾರೇ ಇರ್ಬೋದು, ಅವರ ಆಲೋಚನೆ ಇರುವುದಿಲ್ಲ. ಆದ್ರೆ ಇಂಥ ಒಂದು ಧಾರ್ಮಿಕ ಭಾವನೆಗಳು ಫೈನ್. ಟೆಕ್ನಿಕಲ್ ಇಶ್ಯೂಸ್ ಮತ್ತೆ ಸ್ವಾಮೀಜಿಗಳನ್ನ ನಾವು ಸಂಪರ್ಕ ಮಾಡ್ತೀವಿ. ಸುರ್ಬಿ ಅವರೇ, ಯಾವ ರೀತಿ ನೋಡ್ತೀರಿ ನೀವು ಈ ಬೆಳವಣಿಗೆನ? ಇಲ್ಲ, ನಾವು ನೋಡಿ, ಯಾವುದೇ ಆದಂತಹ ಮಠಾಧೀಶರಿರ್ಬೋದು, ಸ್ವಾಮೀಜಿಯವರಿರ್ಬೋದು, ಅವರ ಒಂದು ಒಪಿನಿಯನ್, ಅವರು ಅಡ್ವೈಸರಿ ರೋಲ್ ಇಂದ ಅಡ್ವೈಸರಿ ಕೇಪಬಿಲಿಟಿಯಿಂದ ಅದನ್ನ ಹೇಳ್ತಾ ಇರುವಂತ ಅದು ಅವ್ರು ಹೇಳೋದಕ್ಕೆ ಅವ್ರಿಗೆ ಆ ಒಂದು ಹಕ್ಕಿದೆ, ಅವ್ರು ಹೇಳಿದ್ದಾರೆ ಅಷ್ಟಕ್ಕೆ ಹೇಳಬಹುದು. ಆದ್ರೆ ಕಾಂಗ್ರೆಸ್ ನಿನ್ನೆ ಆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರ್ಬೋದು, ಅಥವಾ ಈ 1.5 ವಾರದಿಂದ ನಾವೇನ್ ನೋಡ್ಕೊಂಡು ಬರ್ತಾ ಇದೀವಿ, ಹೈಕಮಾಂಡ್ ಅಂತ ಹೇಳ್ಕೊಂಡು ಬರ್ತಿರುವಂತಹ ಕಾಂಗ್ರೆಸ್ ಪಕ್ಷ ಈ ಒಂದು ಸಮಸ್ಯೆಗೆ ಒಂದು ಪರಿಹಾರ ಕಾಣ್ಲಿಲ್ಲ ಅಂದ್ರೆ ಎಲ್ಲರೂ ಅವ್ರ ಅಭಿಪ್ರಾಯಗಳನ್ನು ಹೇಳ್ಕೊಂಡು ಬರ್ತಾ ಇರ್ತಾರೆ. ಅಂದ್ರೆ ಕಾಂಗ್ರೆಸ್ ಅವರೇ ವೇದಿಕೆ ಮಾಡಿಕೊಟ್ಟಿದ್ದಾರೆ 100%. ಕಾಂಗ್ರೆಸ್ ಮಾಡಿಕೊಟ್ಟಿರೋ ಇದು ಗೊತ್ತಿರೋದೇ ಇಲ್ಲ, ಎಲ್ಲರ ಜನರಿಗೂ ಗೊತ್ತಿರುವಂತಹ ವಿಷಯನೇ ಇದು. ಹೈಕಮಾಂಡ್ ಬಂದು ಒಂದು ನಿರ್ಧಾರ ತಗೊಳ್ಳೋ ತನಕ ಬೇರೆ ಬೇರೆ ಅಭಿಪ್ರಾಯಗಳು ಬಂದೇ ಬರುತ್ತೆ. ಮತ್ತೆ ಈ ಒಂದು ಟ್ವೀಟ್ ವಾರ್ಗಳು, ಇವ್ರು ಹೇಳ್ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೆ, ಡಿಸಿಎಂ ಹೇಳೋ ಸ್ಟೇಟ್ಮೆಂಟ್ಗೆ ಸಿಎಂ ವಾಪಸ್ ಹೇಳುವಂತದ್ದು, ಇದು ನಡ್ಕೊಂಡು ಹೋಗುತ್ತೆ. ನಾನು ಇದು ಬಹಳ ಬೇಸರದಿಂದ ಹೇಳ್ತಾ ಇದ್ದೀನಿ. ನನಗೊತ್ತು ಟಿವಿ ಮಾಧ್ಯಮಗಳಲ್ಲಿ ಅಭಿವೃದ್ಧಿಯ ಬಗ್ಗೆ ಮಾತಾಡೋದಕ್ಕೆ ಇವಾಗ ಅವಕಾಶ ಸಿಗ್ತಾ ಇಲ್ಲ. ಇನ್ ಯೋಚನೆ ಮಾಡಿ, ಅಧಿಕಾರಿಗಳಿಗಿರ್ಬೋದು ಅಥವಾ ನಡಿಬೇಕಾಗಿರುವಂತಹ ಅಧಿವೇಶನದಲ್ಲಿ ಯಾವ ತರ ಫೋಕಸ್ ಇರುತ್ತೆ. ನಿಮ್ಮ ಚಾನೆಲ್ ಅಲ್ಲೇ ರಿಪೋರ್ಟ್ ಮಾಡಿರುವಂತಹದ್ದು ಬಹಳಷ್ಟು ಬಾರಿ ಯಾವ ಅಡ್ಮಿನಿಸ್ಟ್ರೇಷನಲ್ ಕನ್ಫ್ಯೂಷನ್ ಇದೆ, ಯಾರ ಮಾತು ಕೇಳಬೇಕು, ಯಾರ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದ್ರ ಬಗ್ಗೆ. ಅಭಿವೃದ್ಧಿಯ ಬಗ್ಗೆ ಮಾತಾಡೋದಕ್ಕೆ ನಮಗೆ ಒಂದು ಅವಕಾಶ ಸಿಗ್ತಿಲ್ಲ. ಯಾಕೆಂದ್ರೆ ನಡೀತಿರುವಂತಹ ಈ ಗೊಂದಲ ಇದು ಇಂತಹ ಒಂದು ಸಿಚುವೇಶನ್ ತಂದ್ಕೊಟ್ಟಿರುವಂತದ್ದು ಕಾಂಗ್ರೆಸ್. ಸಮಾಜದಲ್ಲಿ ಈ ರೀತಿ ವಾತಾವರಣ ನಿರ್ಮಾಣ ಆಗೋದಕ್ಕೆ ನೀವೇ ಕಾರಣ ಅಂತ ನೇರವಾದ ಆರೋಪ ಮಾಡ್ತಿದ್ದಾರೆ ನಿಮ್ಮ ಮೇಲೆ. ಒಂದೇನ್ ಗೊತ್ತಾ ನೋಡಿ, ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಶಿಡ್ಲಘಟ್ಟಾಗಿ ಹೋಗಿ, ಚಿಕ್ಕಬಳ್ಳಾಪುರ ಹೋಗಿ 2,000 ಕೋಟಿ ರೂಪಾಯಿ
ಮೊತ್ತದ 2,000 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಿ ಬಂದ್ರು. ತಾವು ಗಮನಿಸಿದ್ದೀರಿ. ನಟರಾಜ್ ಗೌಡ್ರೆ, ಇಲ್ಲ, ಒಂದು ನಿಮಿಷ ಸುರ್ಬೀರ್, ಒಂದು ನಿಮಿಷ. ವಿರೋಧ ಪಕ್ಷವಾಗಿ ಬಿಜೆಪಿಯ ವಿರೋಧ ಪಕ್ಷದ ನಾಯಕರು, ಬಿಜೆಪಿಯ ರಾಜ್ಯಾಧ್ಯಕ್ಷರು ನಾಪತ್ತೆಯಾಗಿದ್ದಾರೆ, ನಿಷ್ಕ್ರಿಯ ಆಗಿದ್ದಾರೆ. ಅವ್ರಿಗೆ ರಿಯಲ್ ಇಶ್ಯೂಸ್ ಮೇಲೆ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ರಾಜ್ಯಕ್ಕೆ ಚರ್ಚೆ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ರಾಜ್ಯಕ್ಕೆ ನೀರಾವರಿ ತೊಂದರೆ ಆಗ್ತಾ ಇದೆ, ಆರ್ಥಿಕ ತೊಂದರೆ ಆಗ್ತಾ ಇದೆ, ಯೋಜನೆಗಳು ಬರ್ತಾ ಇಲ್ಲ, ಪಾಲು ಬರ್ತಾ ಇಲ್ಲ, ಅನುದಾನ ಬರ್ತಾ ಇಲ್ಲ. ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡಲಿಕ್ಕೆ ಕೇಂದ್ರದ ಸಚಿವರುಗಳು ನಾಪತ್ತೆಯಾಗಿದ್ದಾರೆ, ಸಂಸದರು ನಾಪತ್ತೆಯಾಗಿದ್ದಾರೆ, ಬಿಜೆಪಿಯ ರಾಜ್ಯಾಧ್ಯಕ್ಷ ನಾಪತ್ತೆಯಾಗಿದ್ದಾರೆ, ವಿರೋಧ ಪಕ್ಷದ ನಾಯಕ ನಾಪತ್ತೆಯಾಗಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, 33 ಮಂತ್ರಿಗಳು, 140 ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನೋಡಕ್ಕೂ ಕೂಡ ಬಿಜೆಪಿ ಕಾಣ್ತಾ ಇಲ್ಲ. ಮನೆ ಸೇರ್ಕೊಂಡ್ಬಿಟ್ಟವ್ರೆ ಬಿಜೆಪಿ ಶಾಸಕರು, ಮನೆ ಸೇರ್ಕೊಂಡ್ಬಿಟ್ಟವ್ರೆ ಬಿಜೆಪಿ ಶಾಸಕರು, ಸಂಸದರು ಮನೆ ಸೇರ್ಕೊಂಡ್ಬಿಟ್ಟವ್ರೆ. ಈಚೆಗೆ ಬಂದ್ರೆ ನಮ್ಮ ಕೆಲಸ ಕಾಣ್ತದೆ, ಕಾರ್ಯಕ್ರಮ ಕಾಣ್ತದೆ, ಯೋಜನೆಗಳು ಕಾಣ್ತದೆ, ಅವರು ಭಾಗಿಯಾಗಬಹುದು, ಜನಗಳಿಗೆ ಸ್ಪಂದನೆ ಮಾಡಬಹುದು. ಬಿಜೆಪಿ ಮಾಡ್ತಾ ಇಲ್ಲ, ನಾಪತ್ತೆಯಾಗಿದ್ದಾರೆ, ನಿಷ್ಕ್ರಿಯ ಆಗಿದ್ದಾರೆ. ಬಿಜೆಪಿ ವಕ್ತಾರನ ಕೇಳಿ ನೋಡಿ. ಬಿಜೆಪಿಯ ಯಾರಾದ್ರೂ ಸಂಸದರು ಯಾವತ್ತಾದ್ರೂ ಕಳೆದ 6 ತಿಂಗಳಲ್ಲಿ ಜನಗಳ ಮಧ್ಯೆ ಕಾಣಿಸಿಕೊಂಡಿದ್ದಾರಾ ಕೇಳಿ. ವಿರೋಧ ಪಕ್ಷದ ನಾಯಕ ಜನಗಳ ಮಧ್ಯೆ ಕಾಣಿಸಿಕೊಂಡಿದ್ದಾರಾ ಕೇಳಿ. ಬಿಜೆಪಿಯ ರಾಜ್ಯಾಧ್ಯಕ್ಷ ಜನಗಳ ಮಧ್ಯೆ ಕಾಣಿಸಿಕೊಂಡಿದ್ದಾರಾ ಕೇಳಿ. ನಾವು ಜನಗಳ ಮಧ್ಯೆ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಮಾಧ್ಯಮದಲ್ಲಿ ಏನಾದ್ರು ಚರ್ಚೆ ನಡೀತಾ ಇರಲಿ. ನೀವು ಶಿಡ್ಲಘಟ್ಟ ಕೆಲಸ ಹೇಳಿದ್ರೆ ನಿಮ್ಗೆ, ನಾನು ಕಲಬುರಗಿನ ಕೆಲಸ ಹೇಳಿದೆ ನಿಮ್ಗೆ. ಕಲಬುರಗಿಯಿಂದಲೂ ಕೂಡ ಸಾವಿರಾರು ಕೋಟಿ ಯೋಜನೆಗಳಿಗೆ ಅನುದಾನವನ್ನು ಕೊಟ್ಟು ಶಂಕುಸ್ಥಾಪನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಮೈಸೂರಲ್ಲಿ ಮಾಡಿ ಬಂದಿದ್ದಾರೆ. ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಂಚರಿಸ್ತಾ ಇದ್ದಾರೆ. ಬಿಜೆಪಿಗೆ ಅದು ನೋಡುತ್ತಾ ಶಕ್ತಿ ಸಾಮರ್ಥ್ಯ ಇಲ್ಲ, ಬಿಜೆಪಿಗೆ ಆಳ್ವಿಕೆ ಗೊತ್ತಿಲ್ಲ, ಅನುಭವ ಗೊತ್ತಿಲ್ಲ. ಅವರು ವಿರೋಧ ಪಕ್ಷ ಆಡಳಿತ ಪಕ್ಷದಲ್ಲಿದ್ದಾಗಲೂ ಕೆಲಸ ಮಾಡಿಲ್ಲ, ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ನಿಷ್ಕ್ರಿಯ ಆಗಿದ್ದಾರೆ, ನಾಪತ್ತೆ ಆಗಿದ್ದಾರೆ, ಮನೆ ಸೇರ್ಕೊಂಡಿದ್ದಾರೆ. ಇವ್ರಿಗೆ ಬಿಜೆಪಿಯವರಿಗೆ ಏನ್ ಗೊತ್ತಾಗ್ತದೆ ಶ್ರೀಪಾದ್? ಬಿಜೆಪಿ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡೋದು ಒಂದು ಅದೇನಂತ ಬೋರ್ಗಲ್ ಮೇಲೆ ಮಳೆ ಸುರಿದಂತೆ ಅಂತ. ಆತರ ಬಿಜೆಪಿಗೆ ಅಭಿವೃದ್ಧಿ ಅರ್ಥ ಆಗಲ್ಲ, ಬಿಜೆಪಿಗೆ ಅಭಿವೃದ್ಧಿ ಅರ್ಥ ಆಗಲ್ಲ. ಅವ್ರಿಗೆ ರೈತರ ಬಗ್ಗೆ ಒಂದು ಬಾರಿ ಕೇಂದ್ರ ಸಚಿವರು ಯಾರಾದ್ರೂ ಒಂದು ವರ್ಷಗಳಲ್ಲಿ ಕರ್ನಾಟಕದ ಬಗ್ಗೆ ಏನಾದ್ರು ಮಾತಾಡಿದಾರಾ? ಯಾರಾದ್ರೂ ಕಾಣಿಸ್ಕೊಂಡಿದ್ದಾರಾ? ಸಂಸದರು ಕಾಣಿಸ್ಕೊಂಡಿದ್ದಾರಾ? ಕಾಣಿಸ್ಕೊಳ್ಳಲ್ಲ. ನೋಡ್ರಿ, ನಾವು ನಮ್ಗೆ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ, ಸಚಿವರುಗಳಾಗ್ಲಿ ಕೇಂದ್ರ ಸರ್ಕಾರ ಜೊತೆಗೆ ಹೋಗ್ತಾ ಇದ್ದಾರೆ. ಯಾವಾಗ ನಮ್ಮ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ, ನಮ್ಗೆ ಅನುದಾನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಬಿಜೆಪಿಗರು ನಾಪತ್ತೆ, ಬಿಜೆಪಿಗರು ನಾಪತ್ತೆ, ಶಾಸಕರು ನಾಪತ್ತೆ, ಬಿಜೆಪಿಯ ಸಂಸದರು ನಾಪತ್ತೆ, ಬಿಜೆಪಿಯ ಕೇಂದ್ರ ಸಚಿವರು ನಾಪತ್ತೆ, ಬಿಜೆಪಿಯ ವಿರೋಧ ಪಕ್ಷದ ನಾಯಕ ನಾಪತ್ತೆ, ಬಿಜೆಪಿಯ ರಾಜ್ಯಾಧ್ಯಕ್ಷ ನಾಪತ್ತೆ, ನಿಷ್ಕ್ರಿಯ. ನೀವು ಇದಕ್ಕೆ ಏನ್ ಮಾಡಕ್ಕಾಗ್ತದೆ? ನಿಮ್ ಮುಖ್ಯಮಂತ್ರಿ, ನಿಮ್ಮ ಉಪಮುಖ್ಯಮಂತ್ರಿ ದಿನ ಟಿವಿಯಲ್ಲಿ ಬಂದು ಜಗಳ ಆಡ್ತಾ ಇದ್ದಾರೆ. ಒಂದ್ ಸ್ವಲ್ಪ ಏನು ಜಗಳ ಆಡ್ತಾ ಇಲ್ಲ, ಅದು ನಿಮ್ ಭ್ರಮೆ. ಯಾವ ಜಗಳೂ ಆಡ್ತಾ ಇಲ್ಲ, ಏನಿಲ್ಲ, ನಿಮ್ ಭ್ರಮೆ. ಜನರಿಗೆ ಇದೆಲ್ಲ ಕಾಣಿಸ್ತಾ ಇರುವಂತದ್ದು. ಕಾಣಿಸ್ತಾ ಇದೆ. ಪ್ರತಿದಿನ ಜನಸಾಮಾನ್ಯರ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರ ಕೆಲಸ ಮಾಡ್ತಾ ಇದೆ.